ಪ್ರಥಮದಲ್ಲಿ ಆರಾಧ್ಯ ದೈವ ಜಗದಾದಿ ಪುರುಷ ಜಗದೊಡೆಯ ಶಿವನೇ ಮೊದಲುಗೊಂಡು ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಾಂತ ಶರಣ ಶ್ರೇಯೋಗಳನ್ನು ಎಲ್ಲ ಜ್ಞಾನಿ ವಿಜ್ಞಾನಿಗಳನ್ನು ತಂತ್ರಜ್ಞಾನಿಗಳನ್ನು ಗುರು ಹಿರಿಯರನ್ನ ಎಲ್ಲ ಹನ್ನೊಂದಿಗೆ ಪ್ರತಿಷ್ಠಾಪಿಸಿ ಶ್ರೀ ಕ್ಷೇತ್ರದ ಒಡೆಯನು ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವವು ಬೇಡಿದವರಿಗೆ ಬೇಡಿಷ್ಟಾರ್ಥ ನೀಯುವಂಥ ಅಖಿಲಾಂಡ ಕೋಟಿ ನಾಯಕ ಶಿವಯೋಗ ಸಿದ್ಧಿಯಿಂದ 775 ವರ್ಷ ಬದುಕಿ ಈ ನಾಡನ್ನು ಉದ್ಧಾರ ಮಾಡಿದಂತಹ ಮಹಾನ್ ಯೋಗಿ ಜಗದ್ಗುರು ಬುಧೀಶ್ವರರೇ ಮೊದಲುಗೊಂಡು ಶ್ರೀ ಗುರು ಗಂಗಾಧರ ಶಿವಾಚಾರ್ಯರ ಪರ್ಯಂತ ಗುರು ಪರಂಪರೆಗೆ ನತಮಸ್ತಕನಾಗಿ ಯಾವತ್ತು ಈ ಒಂದು 775 ಶಿವಲಿಂಗ ಪ್ರತಿಷ್ಠಾಪನೆ ಅನುಷ್ಠಾನ ಮತ್ತು ಶಿವಯೋಗ ಸಮಾಧಿ ಹಾಗೂ ಪಾದಯಾತ್ರೆಯ ಆರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಎಲ್ಲ ನಮ್ಮ ನೀಲ್ಗುಂದು ಮತ್ತು ಗುಂದ ಅಂತ 2 ಕಡೆ ಬಂದು ನೀಲ್ಗುಂದ ಪೂಜ್ಯರಲ್ಲಿಯೂ ಮತ್ತು ನವಲಗುಂದ ಪೂಜ್ಯರಲ್ಲಿಯೂ ಹನುಮಪುರ ಪೂಜ್ಯರಲ್ಲಿಯೂ ಅಣ್ಣಿಗಿರಿಯ ಪೂಜ್ಯರಲ್ಲಿಯೂ ಮತ್ತು ಈ ಕಾರ್ಯಕ್ರಮವಿರುವಾಗ ಎಲ್ಲ ಹರಗುರು ಚರಮೂರ್ತಿ ಶಿರಸಾಷ್ಟಾಂಗ ಕ್ರಮ ಸಮರ್ಪಿಸುತ್ತಾ ಸುತ್ತಮುತ್ತಲಿನ ಗ್ರಾಮದ ಹಾಗೂ ಅಂತೂರ್ಗಂತೂರಿನ ಬಹುಶಃ ಇಲ್ಲಿವರೆಗೂ ನಾವು ಹೇಳ್ತಿದ್ದು ಅಂತೂರ್ಗಂತೂರಿನ ಮಗ ಅಂತ ಅಲ್ಲ. ಇವತ್ತು ನೀವೆಲ್ಲ ಕೂಡಿ ಏನ್ ಮಾಡಿದಿರಿ ಅಂದ್ರೆ ಈ ಕರ್ನಾಟಕದ ಮಗನಾಗಿ ನೀವು ಅಂತೂರ್ಗಂತೂರು ಜನ ಕೊಟ್ಟಿದ್ದೀರಿ. ಕೇವಲ ಅಂತೂರ್ಗಂತೂರಿಗೆ ಮಾತ್ರ ಅಲ್ಲ, ಇಂತಹ ಒಂದು ಸೇವೆ ಬಹುಶಃ ಗದಗ ಜಿಲ್ಲೆ ನಮ್ಮ DC ಅವರಾಗಿ ಪೊಲೀಸ್ SP ಆಗಿರಬಹುದು, ಪೊಲೀಸ್ ಸಿಬ್ಬಂದಿ ಆಗಿರಬಹುದು ಮತ್ತು ಜಿಲ್ಲಾ ಆಸ್ಪತ್ರೆ ಎಲ್ಲ ಅಲ್ಲಿಯ ಡಾಕ್ಟರ್ಗಳಿಂದ ಹಿಡಿದು ಅಲ್ಲಿಯ ಕಸ ಗುಡಿಸುವವರಿಗೂ ಕೂಡ ಎಂತಹ ಸೇವೆ ಮಾಡಿದ್ದಾರೆ ಅಂದ್ರೆ ಅಭೂತಪೂರ್ವವಾದಂತಹ ಸೇವೆಯನ್ನು ಮಾಡಿದ್ದಾರೆ. ಬಹುಶಃ ಹಿಂದೆ ನಿಮಗೆಲ್ಲ ಗೊತ್ತಿರಬೇಕು, ಸವದತ್ತಿಯ ಯಲ್ಲಮ್ಮನ ಗುಡ್ಡದ ಸಿದ್ದನಕೊಳ್ಳ ಅಂತ ಬರ್ತದೆ. ಅಲ್ಲಿ ನೀವು ನಾವು ಮಳೆಯಲ್ಲಿ ಹೋಗಿದ್ದೀವಿ ಅಲ್ಲ, ಮಳೆ ಎಲ್ಲರಿಗೂ ಬೇಕಾಗಿದೆ. ಒಂದು ಅರ್ಧ ಗಂಟೆ ಮಳೆಯಲ್ಲಿ ಏನಕ್ಕೆ ಆಗೋದಿಲ್ವಾ? ಹಾಗಾಗಿ ಸಿದ್ದನಕೊಳ್ಳದ ಅಲ್ಲಿ ಶಿವಯೋಗ ಸಿದ್ಧಿಯನ್ನು ಪಡೆದಂತಹ ಜಗದ್ಗುರು ಬುಧೀಶ್ವರರು ಹಲವಾರು ವರ್ಷಗಳ ಪರ್ಯಂತ ಅಲ್ಲಿ ಶಿವಯೋಗ ಸಾಧನೆ ತೊಡಗಿರ್ತಾರೆ. ಅಲ್ಲಿ ಮುಂದೆ ಗೋಡೆ ಕಟ್ಟಿರ್ತಾರೆ. ಕಟ್ಟಿದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಶಿವಯೋಗ ಸಾಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಕೊಂಡಂತ ಸಂದರ್ಭದಲ್ಲಿ ಬಹುಶಃ ಆ ಸ್ಥಾನದಲ್ಲಿ ನಾವು ಕೂಡ 3 ವರ್ಷ ಅನುಷ್ಠಾನ ಮಾಡಿದ್ವಿ. ಆ ಅನುಷ್ಠಾನ ಮಾಡಿದ ಮೇಲೆ ಇದರ ಪರಿವರ್ತನೆ ಆಗಿರುವಂತದ್ದು. ಬಹುಶಃ ಕೊಳ ಹೇಗಿದೆ ಅಂದ್ರೆ ಸಿದ್ದನ ಕೊಳ ಮಳೆ ಬಂದಾಗ ಸೋರೋದಿಲ್ಲ, ಅದು ಮಳೆ ಬಂದಾಗ ಒಂದು ಹನಿ ನೀರು ಬೀರೋದಿಲ್ಲ. ಮಳೆ ಬಂದು ನಿಂತ ಮೇಲೆ 5 ದಿವಸ ಹನಿ ನೀರು ಕಡಿತಾ ಇರ್ತದೆ ಸಿದ್ದನ ಕೊಳ. ಅದು ವೈಶಿಷ್ಟ್ಯ. ಅದು ಮಳೆ ಬಂದು ನಿಂತ ಮೇಲೆ 5-6 ದಿವಸ ಹನಿ ನೀರು ಕಡಿತಾ ಇರ್ತದೆ ಅಲ್ಲಿ ಆ ಸಿದ್ದನ ಕೊಳದಲ್ಲಿ. ಅಂತಹ ಸಿದ್ದನ ಕೊಳದಲ್ಲಿ ಅನುಷ್ಠಾನ ಮಾಡಿದಂತಹ ಸಂದರ್ಭದಲ್ಲಿ ಶಿವಯೋಗ ಸಮಾಧಿಯನ್ನು ಹೊಂದಿದಂತಹ ಸಂದರ್ಭದಲ್ಲಿ ಆದರೆ ಏನಾಯ್ತು ಅಂದ್ರೆ ಅದನ್ನ ಯಾರು ತೆಗೆಯೋರಿರ್ಲಿಲ್ಲ. ಗೋಡೆ ಕಟ್ಟುವುದನ್ನು ಹೋಗ್ಬಿಟ್ಟಿದ್ದರು. ಎಡ್ರಾವಿ ಅಂತ ಒಂದು ಊರಿದೆ, ಸಾಮಾನ್ಯ ಎಡ್ರಾವಿ ಗ್ರಾಮದವರು ಒಂದು ಅಲ್ಲಿ ಬಂದಿದ್ದರು. ಬಹುಶಃ ನಾವು ಅನುಷ್ಠಾನ ಮಾಡುವ ಸಂದರ್ಭದಲ್ಲೂ ಕೂಡ ಎಡ್ರಾವಿಯವರು ಬಹಳ ಸೇವೆಯನ್ನು ಮಾಡಿದ್ದಾರೆ. ಯಲಗಟ್ಟಿಯ ಭಕ್ತರಾಗಿರ್ಬಹುದು, ಮಾಡನಗಿರಿ ಆಗಿರ್ಬೋದು, ಕುಡಬಿ ಆಗಿರ್ಬೋದು, ಅಲ್ಲಿ ಬೆಳಗಾವಿ ಜಿಲ್ಲೆ ಎಲ್ಲ ಭಕ್ತರು ಸೇವೆಯನ್ನು ಮಾಡಿದ್ದಾರೆ. ಅವರು ಕಲ್ಲು ಹೊಡಿಯಾಕಂತ ಒಡ್ಡಲು ಬಂದಿರ್ತಾರ. ಒಳಗೆ ಏನೋ ಶಬ್ದ ಕೇಳ್ತಾ ಇದೆ ಅಂತ ಕಲ್ಲು ತೆಗಿತಾರ. ಆ ಗೋಡೆಯನ್ನು ತೆಗೆದು ನೋಡಿದಾಗ ಒಬ್ಬ ಯೋಗಿ ಧ್ಯಾನ ಸಕ್ತನಾಗಿದ್ದ.
ಹೋಗಿ ನೋಡ್ತಾರ, ನಮಸ್ಕಾರ ಮಾಡ್ತಾರ. ಆದ್ರೆ ಏನಾಗಿತ್ತು ಅಂದ್ರೆ ಇವತ್ತು ನಾವು ಹೊರಗೆ ಬಂದಾಗ ಪರಿಸ್ಥಿತಿ ನೋಡಿದ್ರಲ್ಲ, ನೋಡಿ ಅವರಿಗೆ ಆಶ್ಚರ್ಯ ಆಗ್ತದೆ. ಎಲ್ಲ ಒಟ್ಟರಿಗೆ ಯೋಗಿ ಕೂದನಲ್ಲ ಅಂದ್ಕೊಂಡು ಎಕ್ಸಾಮಿಗೆ ಒಡ್ಡರು ತಗೊಂಡು ಹೋಗ್ತಾರ. ಆ ಒಡ್ಡರು ತಗೊಂಡೋದಾಗ ಆ ಒಡ್ಡರು ಏನ್ ಮಾಡ್ತಾರ ಅಂತಂದ್ರೆ, ಅವ್ರು ಯಾರೋ ಯೋಗಿ ಇದಾರ ಅಂತ ತಗೊಂಡು ಕಾಲು ಉಸ್ತಾರ, ಕೈ ಉಸ್ತಾರ, ದಿನ ಸೇವಾ ಮಾಡ್ತಾರ. ಜೇನುತುಪ್ಪ ಅಂತ, ಆಕಳ ಹಾಲು ಅಂತ, ಅವ್ರಿಗೆ ಏನೇನೆಲ್ಲ ಗೊತ್ತಾದ್ದೆಲ್ಲ ಸೇವೆಯನ್ನ ಮಾಡ್ತಾರೆ. ಸೇವೆ ಮಾಡಿ ಕನಿಷ್ಠ 1 ತಿಂಗಳು ಕಾಲ ಇಟ್ಟಂತ ಅವ್ರಿಗೆ, ಯಾರಿಗೂ ನಮ್ಮ ಜಗದ್ಗುರು ಬುಧೀಶ್ವರಿಗೆ 775 ವರ್ಷ ಪರ್ಯಂತ ಬುಧೀಶ್ವರಿಗೆ 1 ತಿಂಗಳ ಪರ್ಯಂತ ಒಟ್ಟರು ಸೇವೆ ಮಾಡ್ತಾರ. ಸೇವೆ ಮಾಡಿ ಜಗದ್ಗುರು ಬುಧೀಶ್ವರಿಗೆ ಯಾವಾಗ ಶಿವಯೋಗ ಸಮಾಧಿಯಿಂದ ಹೊರಗೆ ಬರ್ತಾರ ಅವತ್ತು ಮತ್ತೆ ಅಲ್ಲಿಂದ ಪ್ರಯಾಣವನ್ನು ಬೆಳೆಸ್ತಾರೆ ಅನ್ನುವಂಥ ಯಡ್ರಾಮಿಯಲ್ಲಿರುವಂತಹ ಭಕ್ತರಿಗೆ ಗೊತ್ತಿಲ್ಲ. ಸತ್ಯ ಘಟನೆ. ನಾವೆಲ್ಲ ಸಾಕಷ್ಟು ಜನ ಯಡ್ರಾಮಿಯ ಭಕ್ತರು ನಾವು ಪಾದಯಾತ್ರೆ ಹೋದಂತ ಸಂದರ್ಭ ಬಂದು ಹೋದ್ರು. ನಮ್ಮ ಮನೆಯವ್ರು ಬಂದಾಗ ಬೈದಿವಿ, ನಿಮಗೂ ಬೈತಾ ಇರ್ತೀವಿ. ಅಲ್ಲ, ನೀವೆಲ್ಲ ಯಡ್ರಾಮಿ ಭಕ್ತರನ್ನು ಮಾತು ಬಿಟ್ರಿ, ಯಾಕಂದ್ರೆ 3 ವರ್ಷ ಅನುಷ್ಠಾನ ಮಾಡಿದಾಗ ಅವೆಲ್ಲ ಸೇವಾ ಮಾಡಿದ್ರು. ನಮ್ಮನ್ನು ಮಾತು ಬಿಟ್ರಪ್ಪ, ನಿಮ್ಮ ಮಾತಕ್ಕೆ ಬಂದ್ರೆ ನೀವು ನನ್ನ ಹತ್ರ ಬರಲ್ಲ ಅಂತ ನಾನು ಬೈದ್ವಿ. ಅದು ಯಾಕೆ ಈ ಘಟನೆ ಹೇಳ್ತಾ ಇದ್ದೀವಿ ಅಂದ್ರೆ, ಹಾಗೆ ನಾವೇನೋ ಆ ಶಿವಯೋಗಿಗಳ ಮುಂದೆ, ಜಗದ್ಗುರು ಬುಧೀಶ್ವರರ ಮುಂದೆ ನಾವು ಅನುಸಮಾನ ಅಂತ 775 ಗಂಟೆಗಳು ಅಂದ್ರೆ 7 ನಿಮಿಷ ಲೆಕ್ಕ ಅನ್ಕೊಂಡು, ಶಿವಯೋಗ ಸಾಧಕರಿಗೆ 7 ನಿಮಿಷದ ಲೆಕ್ಕವೇನೆ. ಆದ್ರೆ ಅಂತಹ ಒಂದು ಅಣುವಿನ ರೀತಿಯಲ್ಲಿ ಮಾಡಿದಂತಹ ಸೇವೆಯನ್ನ ಅದ್ಭುತವಾಗಿ ನೀವೆಲ್ಲ ಭಕ್ತರಿದ್ದೀರಿ ಅಲ್ಲ. ನಾವು ಹೇಳ್ತಾ ಇದ್ದೇವೆ ಏನು ಅಂದ್ರೆ ನಿರಂತರ ಭಜನೆ ನಡಿಬೇಕು ಅಂದಾಗ ಆರಂಭದಲ್ಲಿ ಕೆಲವು ಭಕ್ತರಿದ್ದರು, ಇಲ್ಲಿ ಆಗ್ತದೋ ಇಲ್ಲೋ. ಯಾಕಂದ್ರೆ ನಾವು ಯಾಕಿದ್ರೆ ಕಪ್ಪತ್ತೂರಲ್ಲಿ ಮಾಡಿದಾಗ ಬಹಳಷ್ಟು ಭಕ್ತರು ಬಂದು ನಾನು ಕಂಪ್ಲೇಂಟ್ ಮಾಡಿದ್ರು, ಏನು ಅಂದ್ರೆ ಅದರ ಕೊನೆಯ ದಿವಸ ಬಂದ್ರೆ ನನಗೆ ಅರ್ಧ ಗಂಟೆ ಭಜನೆ ಮಾಡಕ್ಕೆ ನಮ್ಮೂರಿಗೆ ಅವಕಾಶ ಕೊಡ್ಲಿಲ್ಲ ಈಗ ಅಂತ. ಅರ್ಧ ಗಂಟೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಅಂದಾಗ ಅವಾಗಿಂದ ಏನ್ ಮಾಡಿದ್ವಿ, ಒಂದು ನೆಕ್ಸ್ಟ್ ಇಲ್ಲಿ ಅನುಷ್ಠಾನಗಳಾದಾಗ ಅಖಂಡ ಭಜನೆ ಸ್ಟಾರ್ಟ್ ಮಾಡಿದ್ವಿ, ಶಿವಯೋಗ ಸಮಾಧಿಯನ್ನು ಮಾಡುವಂತ. ಬಹುಶಃ ಅದು ಅಲ್ಲಿಂದ ಆರಂಭವಾದ, ಕಪ್ಪತ್ತಗುಡ್ಡದ ನಂತರ ಏನು ತೆಲಂಗಾಣದಲ್ಲಿ ಮಾಡಿದೆವು ಅಲ್ಲಿಂದ ಆರಂಭವಾದ. ಇವತ್ತು ಇಲ್ಲಿಗೆ ಅಂತೂರು ಬೆಂತೂರು ಎಲ್ಲವನ್ನ ಮೀರುವ ರೀತಿಯಲ್ಲಿ 100ಕ್ಕೂ ಅಧಿಕ ಭಜನಾ ಸಂಘಗಳು ಭಕ್ತಿ. ಇವತ್ತು ಕೆಲವು ಯಾಕಂದ್ರೆ ಶ್ರೇಯಾಂಸಿ ಬಹು ವಿಜ್ಞಾನಿ, ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ ವಿಘ್ನಗಳು ಹಲವಾರು ಬರ್ತದೆ. ಆ ವಿಘ್ನಗಳನ್ನ ಮೆಟ್ಟಿ ನಿಲ್ಲಬೇಕಾಗತ್ತ. ಅಂತಹ ಒಂದು ಮೆಟ್ಟಿ ನಿಲ್ಲುವಂತ ಶಕ್ತಿಯಾಗಿ ನಿಂತವರು ಯಾರು ಅಂದ್ರೆ ನೀವೆಲ್ಲ ಭಕ್ತರು ಅನ್ನೋ ಮಾತನ್ನು ನಿಮ್ಮೆಲ್ಲರ ಒಂದು ಪರಿಶ್ರಮ, ನಿಮ್ಮೆಲ್ಲರ ಒಂದು ಸೇವಾ, ಆ ದೃಷ್ಟಿಯಿಂದ ಜಗದ್ಗುರು ಬುಧೀಶ್ವರ ಆಶೀರ್ವಾದ, ನಿಮ್ಮೆಲ್ಲರ ಪರಿಶ್ರಮ ಏನು ಆ ಯಡ್ರಾಮಿ ಗ್ರಾಮದ ರೀತಿಯಲ್ಲಿ ಯಡ್ರಾಮಿ ಗ್ರಾಮದವರು 1 ತಿಂಗಳು 2 ತಿಂಗಳು ತಗೊಂಡಿದ್ರಂತ. ಹಾಗೆ ಇವತ್ತು ನಮ್ಮ ಜಿಲ್ಲಾ ಹಾಸ್ಪಿಟ್ಲಿಗೆ ಹೋದಾಗ ನಮಗೆ ಸಂಪೂರ್ಣ ನೆನಪಿಗೆ ಬರ್ತಾ ಇರೋದು ಯಾವುದು ಅಂದ್ರೆ ಆ ಯಡ್ರಾಮಿ ಗ್ರಾಮದ ಒಡ್ರೆ ನಮ್ಮ ನೆನಪಿಗೆ ಬರ್ತಿದ್ರು ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಯಾಕಂದ್ರೆ ಇವತ್ತು ಜಿಲ್ಲಾ ಆಸ್ಪತ್ರೆ ಸಿಬ್ಬಂದಿಯರಾಗಿರ್ಬಹುದು ಅಥವಾ ಆರಕ್ಷಕ ಸಿಬ್ಬಂದಿ ಆಗಿರಬಹುದು, ಇನ್ನ DC ಅವರು ಅಂತ ಬಹಳ ಅವರು ಅದನ್ನ ಒತ್ತು ಕೊಟ್ಟು ಇವತ್ತು ಮತ್ತೆ ನಿಮ್ಮ ಮುಂದೆ ಇವತ್ತು ಇಲ್ಲಿವರೆಗೂ ಅಂತರ್ ಬೆಂತರದ ಮಗನಾಗಿದ್ದೆ, ಇಡೀ ಗದಗ ಜಿಲ್ಲೆ ಎಲ್ಲ ಸಿಬ್ಬಂದಿಗಳು ಕೂಡಿ ಕರ್ನಾಟಕದ ಮಗನನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ಇವತ್ತು ಎಲ್ಲ ಆ ದೃಷ್ಟಿಯಿಂದ ಬಹುಶಃ ಇವೆಲ್ಲರ ಸೇವೆ. ಪಾದಯಾತ್ರೆ ಹೋಗುವಾಗ ನಾವು ಯಾವತ್ತು ಹೇಳ್ತೇವೆ, ಶ್ರೀಶೈಲ ಪಾದಯಾತ್ರೆ ಯಾವುದು ಪಾದಯಾತ್ರೆ ಆಗಿಲ್ಲ ಅಂತ ಹೇಳ್ತಾನೆ ಬರ್ತಿದ್ದೆವು. ಆದ್ರೆ ಆ ಎಲ್ಲವನ್ನ ಮರೆಯುವ ರೀತಿಯಲ್ಲಿ ಉಳಿವಿಯ ಪಾದಯಾತ್ರೆ ಅನ್ನೋದು ಕೂಡ ಅಷ್ಟೇ ಅದ್ದೂರಿಯಾಗಿ ನೀವೆಲ್ಲ ಸೇವೆ ಮಾಡಿದಿರಿ. ನಿಮ್ಮೆಲ್ಲರ ಸೇವೆಯ ಫಲವಾಗಿ ಮತ್ತು ಈ ಫಲ ಅದ್ದೂರಿ ಕಣಿಯ ಕಾರ್ಯಕ್ರಮ ಕಣಿಯದಲ್ಲ, ಆರಂಭ ಅಂತ ಹೇಳಿ ಈಗ ಆರಂಭ ಆಗ್ತಿದೆ. ಯಾಕಂದ್ರೆ ಕೊನೆ ಅನ್ನೋದೇ ಇಲ್ಲ ಅಲ್ಲ, ಇನ್ನು ಆರಂಭ ಆಗ್ತಾ ಇದೆ. ಆ ದೃಷ್ಟಿಯಿಂದ ಬಹುಶಃ ನೋಡ್ರಿ ಎಂತಹ ಪರೀಕ್ಷೆ ಇರ್ತದೆ. ಆ ಚನ್ನಬಸವನ ಸಾಮಾನ್ಯ ಅಲ್ಲ, ಒಂದು ವಿಶೇಷ ಅಂತಂದ್ರೆ ನಾನು ಅನ್ಕೊಂಡೆವು ಇನ್ ಯಾಕೆ ಹಾಸ್ಪಿಟಲ್ ಹಾಕಿದ ಅಂತ. ಅವನ ಉದ್ದೇಶ ಏನಾಗಿತ್ತು ಅಂದ್ರೆ ಗುರುಪೌರ್ಣಿಮೆ ದಿವಸ ನನ್ನ ಸ್ಥಾನಕ್ಕೆ ಬರಬೇಕು ಅನ್ನೋದು ಚನ್ನಬಸವನ ಉದ್ದೇಶ ಆಗಿತ್ತು. ಹಾಗಾಗಿ ನಾವು ಚನ್ನಬಸವನ ಸಾಮಾನ್ಯ ಅಲ್ಲ, ಯಾಕಂದ್ರೆ ನಾನು ಪರೀಕ್ಷೆ ಮಾಡಿದ ಅಂತ ಗುರುಪೌರ್ಣಿಮೆ ದಿವಸ ಬಹುಶಃ ಅತ್ಯಧಿಕ ನಾವು ಇಲ್ಲಿವರೆಗೂ ಕೂಡ
ಲಿಂಗ ದೀಕ್ಷೆ ಪಡೆದದ್ದು ಶಿಷ್ಯಂದರೆ ಅತ್ಯಧಿಕ ಅಂತ ಹೇಳ್ತಿದ್ದೆವು. ಅದನ್ನ ಮೀರಿಸುವ ರೀತಿಯಲ್ಲಿ ನಮ್ಗೆ ಯಾವುದೇ ಜಾತಿ ಮತ ಪಂಥ ಭೇದವಿಲ್ಲದೆ ಹಲವಾರು ಜನಗಳು ಬೇರೆ ಬೇರೆ ಪ್ರಾಂತ್ಯದಿಂದ ಬಂದವರು, ತೆಲಂಗಾಣದಿಂದ ಬಂದವರಾಗಿರ್ಬೋದು, ಕರ್ನಾಟಕದ ಅಧಿಕ ಸಂಖ್ಯೆ ಬೇರೆ ಬೇರೆ ಜಿಲ್ಲೆಯವರು ಎಲ್ಲರೂ ಲಿಂಗ ದೀಕ್ಷೆ ಮಾಡಿದ್ರು. ಯಾಕಂದ್ರೆ 12ನೇ ಶತಮಾನದಲ್ಲಿ ಯಾವ ಜನರನ್ನ ತಾನು ಲಿಂಗ ದೀಕ್ಷೆಯನ್ನು ಕೊಟ್ಟನು, ಅಂತಹ ಲಿಂಗ ದೀಕ್ಷೆ ಕೊಟ್ಟಂತಹ ಸ್ಥಳದಲ್ಲಿ ಮತ್ತೊಮ್ಮೆ ನಮಗೆ ಆ ಚನ್ನಬಸವನ ಅವಕಾಶ ಮಾಡಿಕೊಟ್ಟ ಯಾವತ್ತೂ ಗುರು ಪೌರ್ಣಿಮೆ ದಿವಸ ಅನ್ನೋದು ವಿಶೇಷ. ಯಾಕಂದ್ರೆ ಅವನ ಅಪೇಕ್ಷೆ ಅದಾಗಿರ್ತಾಗಿದೆ ಚನ್ನಬಸವನ ಅಪೇಕ್ಷೆ. ಅಂತಹ ಶರಣರು ನಡೆದಾಡುವ ಭೂಮಿಯಲ್ಲಿ ನಿಮ್ಮೆಲ್ಲರ ಸೇವೆ ಬಹಳ ಅಭೂತಪೂರ್ವವಾಗಿದೆ. ವರ್ಷ ನಾವು ಹೋಗುವಾಗೆಲ್ಲ ಇಲ್ಲಿಂದ ಎಲ್ಲಿ ಸಾಮಾನ್ಯವಾಗಿ ಅಂತೂ ಬೆಂದ್ರು ಕೊಡುವವರೆಗೂ ನಮಗೆ ಮಳೆ ಬಂದಿಲ್ಲ. ಮಜ್ಜಿಗುಡ್ಡಕ್ಕೆ ಹೋದೆವು, ಸ್ಟಾರ್ಟ್ ಆಯ್ತು ಮಳೆ. ಉಳಿವಿ ಮುಟ್ಟವರೆಗೂ ಆ ಮಡಿಯಲ್ಲೇ ನಮ್ಮನ್ನೆಲ್ಲ ಕರ್ಕೊಂಡೋಗಿ ನಮ್ಮಿಂದ ಎಲ್ಲರೂ ಕೂಡ ಮಡಿಯಲ್ಲೇ ಬಂದವರು. ಬಸವಾದಿ ಪರ್ವತದ ಒಂದು ನಡೆ ಇದೆಯಲ್ಲ, ಅವರ ಒಂದು ಕ್ರಾಂತಿ ಇದೆಯಲ್ಲ, ಯಾಕಂದ್ರೆ ಆ ಕ್ರಾಂತಿ ಇಡೀ ವಿಶ್ವವನ್ನೇ ಮೆಚ್ಚುವಂತಿದೆ. ಯಾವ ಕ್ರಾಂತಿ ಅಂದ್ರೆ ಯಾವುದೇ ಒಂದು ಜಾತಿಯಾಗಿ ಮಾಡಲಿಲ್ಲ ಅವರು, ಒಂದು ಧರ್ಮಕ್ಕಾಗಿ ಮಾಡಲಿಲ್ಲ, ಒಂದು ಮತಕ್ಕಾಗಿ ಮಾಡಲಿಲ್ಲ, ಸಮಸಮಾಜವನ್ನ ನಿರ್ಮಾಣ ಮಾಡುವ ಉದ್ದೇಶದಿಂದ ಆ ಕ್ರಾಂತಿಯಾಗಿ ಹೋಗಿತ್ತು. ಯಾರು ಹೇಳ್ತೀರಲ್ಲ, ಹೆಣ್ಣು ಗಂಡು ಅನ್ನುವ ಭೇದವನ್ನು ಹೊರಗಾಕಿದ್ರು, ಆ ಜಾತಿ ಈ ಜಾತಿ ಅನ್ನೋದನ್ನು ತೆಗೆದಾಕಿದ್ರು, ದೇವರುದಾತನೇ ಜಾತಿ ಅನ್ನುವಂಥ ಸಮಸಮಾಜ ನಿರ್ಮಾಣದ ಕ್ರಾಂತಿಯನ್ನು ಮಾಡಿದಂತಹ ಬಸವಣ್ಣನ ಅಳಿಯ ಸೋದರ ಅಳಿಯನಾದಂತಹ ಯಾರು ಚನ್ನಬಸವಣ್ಣ ಅಂತ ನಾವು ಹೋದಾಗ ಬಹುಶಃ ಅಲ್ಲಿವರೆಗೂ ಹೋಗುವಾಗ ಇಲ್ಲಿದ್ದಾಗ ಸಾಕಷ್ಟು ಓ ಬೇಡ ಅನ್ನುವಂಥದ್ದು. ಯಾಕಂದ್ರೆ ನೈನಿಂದ ನಿಧಿದುಂಭವತಿ ಅಂತ ಬೈಯುವ ಉದ್ದೇಶಕ್ಕಾಗಿರೋದಿಲ್ಲ, ಸಂಕಲ್ಪ ಹಿಡಿಯುವ ಉದ್ದೇಶವಾಗಿರ್ತದೆ. ಹಾಗಾಗಿ ಇವತ್ತಿನ ಎಲ್ಲರೂ ಬಹುಶಃ ನೀವೆಲ್ಲರೂ ಒಬ್ಬರಂತ ಹೇಳೋಣ, ಇಬ್ಬರಂತ ಹೇಳೋಣ, ಯಾರ ಹೆಸರು ಹೇಳಕ್ ಆಗೋದಿಲ್ಲ ಅಲ್ಲ. ಎಲ್ಲರೂ ಇಡೀ ನಾವ್ ಕರ್ನಾಟಕ ಜನ ಅಂತಿಲ್ಲ, ಮಹಾರಾಷ್ಟ್ರದಿಂದ ಬಂದಂತ ತೆಲಂಗಾಣನೂ ಬಿಡಿ ಅವರು ನಮ್ಮ. ಯಾಕಂದ್ರೆ ನಾವು ವಾಸ್ತವವಾಗಿ ಜಗದ್ಗುರು ಬುಧೀಶ್ವರರು ಮೂಲ ಸ್ಥಾನ ತೆಲಂಗಾಣ, ನಮ್ಮ ಜನ್ಮಸ್ಥಾನ ಕರ್ನಾಟಕ. ಅವರು ಕರ್ನಾಟಕವನ್ನ ಮೆಟ್ಟಿ ನಿಂತರು, ನಾವು ತೆಲಂಗಾಣ ಮೆಟ್ಟಿ. ಬುಧೀಶ್ವರರ ಜನ್ಮಸ್ಥಾನ ತೆಲಂಗಾಣ, ಅವರು ಕರ್ನಾಟಕವನ್ನು ಮೆಟ್ಟಿದರು, ನಾವು ಅವರು ಹುಟ್ಟಿದ ಸ್ಥಾನಕ್ಕೂ ನಾವು ಅಲ್ಲಿ ಮೆಟ್ಟಿದೆವು ಅನ್ನುವಂಥದ್ದು ಒಂದು ವೈಶಿಷ್ಟ್ಯ. ಯಾಕಂದ್ರೆ ಎರಡೂ ಒಂದೇ, ತೆಲಂಗಾಣ ಅಥವಾ ಕರ್ನಾಟಕ ಅನ್ನುವ ಭೇದವಿಲ್ಲದೆ ಇಲ್ಲಿ ಮಹಾರಾಷ್ಟ್ರ ಇಡೀ ಭಾರತಾದ್ಯಂತ ಈ ನಮ್ಮ ಮಾಧ್ಯಮದವರು ಬಹುಶಃ ಕೆಲವು ಸಂದರ್ಭದಲ್ಲಿ ಮಾಧ್ಯಮ ದೂರ ಇರಬೇಕು ಅಂತ ಹೇಳ್ತಾ ಇರ್ತೀವಿ. ಯಾಕೆ ಅಂದ್ರೆ ಮಾಧ್ಯಮದ ಹೆಚ್ಚು ಪ್ರಚಾರ ಮಾಡಿದ್ರೆ ಹೊರಗೆ ಇಲ್ಲಿವರೆಗೆ ಸಾಕಷ್ಟು ಅನುಷ್ಠಾನಗಳಾಗಿದ್ದು, 60 ಅನುಷ್ಠಾನಗಳಾಗಿದ್ದಾವೆ, 16 ಶ್ರೀಯೋಗ ಸಮಾಧಿ ಆಗಿದ್ದಾವೆ. ಆದ್ರೆ ಇಷ್ಟರ ಮಟ್ಟಿಗೆ ಪ್ರಚಾರ ಯಾವುದೂ ಆಗಿರಲಿಲ್ಲ. ಆದ್ರೆ ಅಂತೂರು ಬೆಂದಲ್ಲಿ ಎಲ್ಲವನ್ನು ಮುರಿದಾಕಿಬಿಟ್ರಿ ನೀವು. ಏನು ನಾವು ಮಾಡಿದಾಗ 45-50 ಭಜನೆ 70 ಭಜನೆ ಬಂದು ಹೈಯೆಸ್ಟ್ ಆಗಿದೆ. ಇಲ್ಲಿ ಅಷ್ಟು 100ಕ್ಕಿಂತಲೂ ಸೆಂಚುರಿ ಬಡದಷ್ಟು 200 ಭಜನೆ ಅಂತ ಹೇಳ್ದಪ್ಪ ಅವರು. 156 ಭಜನೆಗಳು. ಇಷ್ಟೊಂದು ಅಧಿಕ ಭಜನೆ ಸಂಘ ಎಲ್ಲಾದ್ರೂ ಇದೆ ಅನ್ನೋದು ಕರ್ನಾಟಕದ ಅಂತೂರು ಗ್ರಾಮದಲ್ಲಿ ಅಖಂಡವಾದಂತಹ ಅಂತಹ ಒಂದು ಸಾಧನೆ ಮಾಡು ನಾವಲ್ಲ, ನೀವುಗಳು ಭಕ್ತರು. ಯಾಕೆ ಅಂದ್ರೆ ನಿಮ್ಮೆಲ್ಲರ ಭಕ್ತಿಯ ಸಹಜ. ನಾವ್ ಹೇಳ್ತೇವೆ ಶ್ರೀರಾಮನಿಗೆ ಹೋಗಿರ್ತೀನಿ ನಾನು ಇರ್ತವೆ, ಕೆಲವು ಉಪಕರಣಗಳು ಮಾಡುವಂತ ಇದ್ದೇ ಇರ್ತಾರೆ. ಅವರನ್ನ ಮೆಟ್ಟಿ ನಿಂತು ಇವತ್ತು ಪಾದಯಾತ್ರೆ, ಯಾಕಂದ್ರೆ ನಾವು ಪಾದಯಾತ್ರೆ ಮಾಡಿದ್ರೆ ಯಶಸ್ವಿ ಪಾದಯಾತ್ರೆ ಯಾವ್ದಾದ್ರು ಕೇವಲ ಉಳಿಯ ಪಾದಯಾತ್ರೆ ಮಾತ್ರ ಕೊಟ್ಟ ಡೇಟಿಗೆ ಹೋಗಿದ್ದೀವಿ. ಶ್ರೀಶೈಲ ಪಾದಯಾತ್ರೆ ಕೊಟ್ಟ ಡೇಟಿಗೆ ಹೋಗಿರಲಿಲ್ಲ. ಯಾಕೆ ಅಂದ್ರೆ ನಮ್ಮ ಪರಿಸ್ಥಿತಿ ಆಗಿತ್ತು. ಈಗ ನೀವು ಹಾಸ್ಪಿಟಲ್, ಯಾಕಂದ್ರೆ ಅದಕ್ಕೆ ಧನ್ಯವಾದ ಜಿಲ್ಲಾ ಹಾಸ್ಪಿಟಲ್ ಟೀಚರ್ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ನಾವು ಶ್ರೀಶೈಲ ಪಾದಯಾತ್ರೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಹೆಜ್ಜೆ ಮುಂದಿಡ್ಲಿಕ್ಕೂ ಆಗ್ತಿರ್ಲಿಲ್ಲ, ಆ ನೋವು ಪೇನ್ ಎಲ್ಲ ಇದ್ದವು. ಆದ್ರೆ ಆ ಸಂದರ್ಭದಲ್ಲೂ ಕೂಡ ಎಲ್ಲ ಡಾಕ್ಟರ್ಸ್ ಬಂದ್ರು, ಪೊಲೀಸರು ಬಂದ್ರು. ಯಾಕಂದ್ರೆ ನಾವು ಶಿವಯೋಗ ಸಮಾಜದಿಂದ ಹೊರಗೆ ಬಂದಾಗಿತ್ತು ಅವರು. ಯಾಕಂದ್ರೆ ಯಾರ ಮಾತು ಕೇಳ್ತಿರ್ಲಿಲ್ಲ, ಕೇಳುವ ಸ್ಥಿತಿಯಲ್ಲಿ ನಾವಿರ್ಲಿಲ್ಲ. ಇಲ್ಲಿ ಏನಾಯ್ತು ಅಂದ್ರೆ ಕೆಲವು ಕಾರಣಾಂತರಗಳಿಂದ ಶಿವಯೋಗ ಸಮಾಧಿಯಿಂದ ಹೊರಬರ್ಲಿಕ್ಕೆ ಆಗದೇ ಇರುವುದರಿಂದ ನೀವು ಹಾಸ್ಪಿಟಲ್ ತಗೊಂಡಿದ್ದೀವಿ. ಒಂದು ವೇಳೆ ಅವತ್ತು ಶಿವಯೋಗ ಸಮಾಧಿಯಿಂದ ಹೊರಗೆ ಬಂದ್ರೆ ಯಾವುದೇ ಕಾರಣಕ್ಕೂ ಹಾಸ್ಪಿಟಲ್ ಚಾನ್ಸೇ ಇರಲಿಲ್ಲ.
ಆದ್ರೆ ಕಾರಣಾಂತರಗಳಿಂದ ಇರ್ತಾವಲ್ಲ ಶ್ರೇಯಾಂಶ ಬಹುವಿಜ್ಞಾನಿ ಅನ್ನುವ ಹಾಗೆ ಬಹುಶಃ ನನಗೆ ಅನಿಸೋದು ಇಂದು ಕೂಡ ಆಗಿತ್ತು. ಯಾರಿಗೆ ಬುಧೀಶ್ವರಿಗೆ ಯಡ್ರಾಮಿಯ ಗ್ರಾಮದ ಭಕ್ತರು ಅವರನ್ನು ರಕ್ಷಣೆ ಮಾಡಿದ್ರು. ಇವತ್ತು ನಮಗಾಗಿದೆ ಯಾರು ಅಂದ್ರೆ ನಮ್ಮ ಜಿಲ್ಲಾ ಹಾಸ್ಪಿಟಲ್ ಎಲ್ಲರೂ ಕೂಡ ಬಹುಶಃ ಅವ್ರು ಯಾರು ನಮ್ಮನ್ನ ಪೇಷಂಟ್ ಆಗಿರಲಿಲ್ಲ, ತಮ್ಮ ಮನೆಯ ಮಗ, ತಮ್ಮ ತಂದೆ, ತಮ್ಮ ತಾಯಿ, ತಮ್ಮ ಬಂಧು ಯಾರೋ ಇದ್ದಾರೆ ಅಂತ ಅಲ್ಲಿ ಎಲ್ಲ ಸಿಬ್ಬಂದಿಗಳು ಸೇವೆ ಮಾಡಿದ್ರು. ಡಿಸಿಯವರಾದಿಯಾಗಿ ಅಲ್ಲಿ ಪೊಲೀಸ್ ಸಿಬ್ಬಂದಿ ಆಗಿರಬಹುದು. ಬಹುಶಃ ಅಂತಹ ಒಂದು ಸೇವೆಯನ್ನ ಬೇರೆ ಹಾಸ್ಪಿಟ್ಲಿಗೆ ಹೋದ್ರೆ ಅದು ಕೇವಲ ಅಡ್ವರ್ಟೈಸ್ಮೆಂಟ್ ತೋರಿಸಿತ್ತೋ ಏನು, ಆದ್ರೆ ಯಾವ ಆಸೆ ಇಲ್ಲದೆ ಒಂದು ಸೇವಾ ಮನೋಭಾವದಿಂದ ಸೇವಾ ಮಾಡಿದಂತಹ ಒಂದು ಹಾಸ್ಪಿಟಲ್ ಇವತ್ತು ಎಲ್ಲಾದ್ರೂ ಇದೆ ಭಾರತದಲ್ಲಿ ಇರೋದು ನಮ್ಮ ಗದಗ ಜಿಲ್ಲಾ ಹಾಸ್ಪಿಟಲ್ ಅನ್ನೋದು ನಾವು ರೈತರಿಗೆ ಹೇಳ್ತಕ್ಕಂಥ ಅಂತಹ ಒಂದು ಹಾಸ್ಪಿಟಲ್ ಅವರೆಲ್ಲ ಸೇವೆ. ಬಹುಶಃ ಪ್ರತಿಯೊಬ್ಬರು ನೀವೆಲ್ಲರೂ ಸೇವೆ ಮಾಡಿದಿರಿ. ಯಾಕೆ ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲರೂ ಕೂಡ ಅಲ್ಲಿ ಸಿಬ್ಬಂದಿಯವ್ರಿಗೆ ನಮಗನ್ಸ್ತಿತ್ತು ಇದು ಹಾಸ್ಪಿಟಲ್ ಮಠ ಒಂದು ರೀತಿ ಆಗಿತ್ತು. ಯಾಕಂದ್ರೆ ಮಠಕ್ಕೆ ಬಂದ್ರೆ ಅಷ್ಟು ಗದ್ದಲ ಆಗಿಲ್ಲ. ನಮ್ಮ ಮಠಕ್ಕೆ ಬಂದ್ರೆ ಮಠಕ್ಕೆ ಬಂದ್ರು 5 ದಿವಸ ಇದೀವಲ್ಲ ಅಷ್ಟು ಗದ್ದಲ ಅನ್ಸಿಲ್ಲ. ಆದ್ರೆ ಎಷ್ಟು ಜನ ಬರೋರು ಅಂದ್ರೆ ಹಾಸ್ಪಿಟಲ್ ಬಹುಶಃ ಅವ್ರು ಅಷ್ಟು ಬಂದವ್ರಿಗೆಲ್ಲ ಲೈನ್ ಹಚ್ಚಿ ಇದು ಮಾಡಿ, ಯಾಕಂದ್ರೆ ಅಷ್ಟು ವ್ಯವಸ್ಥಿತವಾಗಿ ಎಲ್ಲಾದ್ರೂ ಒಂದು ಸೇವಾ ಮಾಡಿದ್ದಾರೆ ಅಂದ್ರೆ ಅದು ಗದಗ ಜಿಲ್ಲಾ ಆಸ್ಪತ್ರೆಗೆ ಸಲ್ಲುತ್ತದೆ ಅನ್ನೋ ಮಾತನ್ನು ಹೇಳ್ಬೇಕಾಗ್ತದೆ. ಯಾವುದೇ ಕೊರತೆ ಆಗದ ಹಾಗೆ ನಾವು ಅವಾಗಲೇ ರೆಡಿ ಆಗಿದ್ದೆವು. ನಮ್ದು ಇನ್ನೊಂದು ಸಂಕಲ್ಪ ಇತ್ತು, ಏನು ಅಂದ್ರೆ ಹಾಸ್ಪಿಟಲ್ ಪಾದಯಾತ್ರೆ ಮಾಡ್ಬೇಕು ಅನ್ನುವಂಥದ್ದು ನಮ್ದು ಆಗಿತ್ತು. ಆದ್ರೆ ಪೂಜ್ಯ ಗೋವಿಂದ ಇಲ್ಲ ಅಂತರ್ಬಂಧು ಜನ ಅದು ಎಲ್ಲಿ ಅನುಷ್ಠಾನ ಎಲ್ಲೇ ಮಾಡ್ಬೇಕಾದ ಹಾಗೆ ಈಗ ಒಂದಕ್ಕಾಗಿ ಅವ್ರ ಮಾತನ್ನು ಕೇಳಿ ನಾವು ಇಲ್ಲಿಗೆ ಬಂದೆವು. ಇಲ್ಲಿ ಬಂದು 4 ದಿನ ಕೂಡ ಇದ್ದೀವಿ, 4-5 ದಿವಸಗೆಲ್ಲ ಸಿಟ್ಟು ಬರದೇ ಬರ್ತದೆ. ಯಾಕಂದ್ರೆ ಯಾಕೆ ಅಂದ್ರೆ ಸಂಕಲ್ಪ ಭಂಗವಾಗಿದೆ. ನಾವು ಹೋದ ದಾರಿಗೆ ಹೋಗುವಂತವರಲ್ಲ, ನೀವು ಗದಗದಾಗೆ ಹಾಗೆ ಕರ್ಕೊಂಡು ಇಲ್ಲಿ ಭಂಗವಾಗಿದೆ. ಆ ದೃಷ್ಟಿಯಿಂದ ಸಂಕಲ್ಪ ಭಂಗವಾಗಿದ್ದರಿಂದ ಜನರಿಗೆ ಮಳೆ ಬರ್ತಾ ಇಲ್ಲ. ಇದು ನಮ್ಮ ತಪ್ಪಿಂದ ಆಗಿದೆ. ಚನ್ನಬಸವಣ್ಣ ಅದು ಏನಾದ್ರೂ ಆಗ್ಲಿ ನನ್ನ ಕ್ಷಮ ಮಾಡುವ ಒಂದು ಚನ್ನಬಸವಣ್ಣ ಕ್ಷಮ ಕೇಳ್ತಾ ಹೋದಾಗ ಬಹುಶಃ ಮಳೆ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಅದು ಆದಂತಹ ಒಂದು ವಿಜ್ಞಾನಿ ಅಂತ ತಿಳ್ಕೋಬೇಕು. ಬಹುಶಃ ನಿಮ್ಮೆಲ್ಲರ ಸೇವೆಯಿಂದ ಯಾವ ವಿಘ್ನವೂ ಬರ್ಲಿಲ್ಲ, ಆದ್ರೂ ವಿಘ್ನ ಬಂದಿದೆ ಅಂತಂದ್ರೆ ಅದು ನನ್ನ ರೂಪದಿಂದ ಅಂತ ಹೇಳಬೇಕು. ಹೊರತಾಗಿ ನಿಮ್ಮ ಎಲ್ಲರ ಸೇವೆ ಬಹಳ ಅಭೂತಪೂರ್ವಂತ ಸೇವೆಯನ್ನು ನೀವೆಲ್ಲ ಮಾಡಿದ್ರಿ. ಯಾರು ಅಂತ ಹೇಳಕ್ ಅದಕ್ಕಾಗಿ ಅಂತೂರು ಬೆಂದೂರಿಗೆ ಯಾಕೆ ನಿಮಿಷ ಮಾಡಬೇಡ ಅಂತ ಹೇಳ್ಬಿಡ್ತೀವಿ. ಯಾಕೆ ಅಂದ್ರೆ ಹೊರಗಿಂದ ಬಂದಂತಹ ಜನರಿಗೆ ಮೊದಲು ಅವಕಾಶ ಕೊಡೋಣ. ಅಂತೂರು ಬೆಂದೂರು ಜನರಿಗೆ ಪ್ರತಿಯೊಬ್ಬರ ಮನೆಗೆ ನಾಳೆಯಿಂದ ಬರ್ತೀವಿ, ಮನೆಗೆ ಬರ್ತೇವೆ. ಯಾಕೆ ಸ್ಟೇಜ್ ನಲ್ಲಿ ಕರೆದು ಪ್ರತಿಯೊಬ್ಬರು ಒಂದು ಮಗುವಿನಿಂದ ಹಿಡಿದು ಇವತ್ತು ದೊಡ್ಡವರು 90 ವರ್ಷ 95 ವರ್ಷ ಆದರೂ ಕೂಡ ಇಲ್ಲಿ ಬಂದು ಸೇವೆಯನ್ನ ಮಾಡಿರ್ತವ್ರು ನೀವು ಆಗಿದ್ದೀವಿ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಮನೆಗೆ ಬರ್ತೀವಿ. ನೀವು ಯಾರು ಗಲಾಟೆ ಮಾಡಬೇಡಿ ಅಂತದ್ದು ಬೇರೆ ಹೊರಗಿಂದ ಬಂದವರಿಗೆ ಮಾತ್ರ ಅವಕಾಶ ಮಾಡ್ತೀವಿ. ಯಾರು ಇವತ್ತು ದೂರಿಂದ ಕೈ ಮುಗಿರಿ. ಯಾಕಂದ್ರೆ ಹೊರಗಿಂದ ಪಾಪ ಮನೆಯಲ್ಲಿ ನಿಂತಿದೆ, ನಾವು ಇಷ್ಟು ನೆಲ್ಲು ಹೋಗಿದ್ದೀವಿ. ಹಾಗೆ ನೆನೆಯೋದು ಬಹುಶಃ ಎಲ್ಲರಿಗೂ ಏನು ಅಂದ್ರೆ ಅಭಿಮಾನ, ಅವ್ರು ಅದರಿಗೆ ನಡೆಯಕ್ಕೆ ಆಗುತ್ತೋ ಇಲ್ಲೋ, ಹೋಗ್ತಾರೋ ಇಲ್ಲೋ ಅಭಿಮಾನದಿಂದ ಅವ್ರು ಬೇಡ ಅಂದ್ರೆ ಹೊರತಾಗಿ ನಮ್ಮ ಮೇಲಿಂದ ದ್ವೇಷದಿಂದ ಅಲ್ಲ. ಆದ್ರೆ ನಮ್ದೇನು ಅಂದ್ರೆ ಎಲ್ಲಿಯವರೆಗೂ ಸಂಕಲ್ಪ ಈಡೇರುವುದಿಲ್ಲೋ ಅಲ್ಲಿಯವರೆಗೂ ವಿಘ್ನಗಳಾಗುತ್ತೆ. ನಾವು ಅದೇ ಹೇಳ್ತೀವಿ, ನೀವು ಇಲ್ಲಿ ಕೂಡಿ ಹಾಕಿ 4 ವರ್ಷ ಆದ್ರೂ ನಂಗೆ ಆರಾಮಾಗೋದಿಲ್ಲ, ನಾವು ಉಳಿ ಪಾದಯಾತ್ರೆ ಹೋಗಿ ಬಂದ್ರೆ ಮಾತ್ರ ಹುಷಾರಾಗ್ತೀವಿ ಅನ್ನೋ ಮಾತನ್ನ ಯಾವತ್ತು ಸಂಕಲ್ಪ ಬಲ ಅಷ್ಟಿರ್ತದೆ. ಸಂಕಲ್ಪದ ಬಲ ಅಷ್ಟಿರ್ತದ. ಒಂದು ಸಾರಿ ಸಂಕಲ್ಪ ಮಾಡಿದಾಗ ಅದನ್ನು ನೆರವೇರಿಸಬೇಕಾದದ್ದು ಆದ್ಯ ಕರ್ತವ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಏನೇ ಬೈದರೂ ಕೂಡ ಬೈಸ್ಕೊಂಡು ನಮ್ಮ ಸಿಲಿಕ ಭಾಷೆ ಬರ್ಲಿಲ್ಲ. ಯಾಕಂದ್ರೆ ಇವತ್ತು ಎಲ್ಲ ಆದ್ರೂ ಕೂಡ ಮತ್ತೆ ಯಾಕೆ ಬರ್ಲಿಲ್ಲ ಅಂತ ಕೇಳಿದ್ರು, ಮತ್ತೆ ಬಂದು ಹಾಗೆ ತಂದೆ ಮಕ್ಕಳ ಜೊತೆಗೆ ಸಂಬಂಧ. ನಾವು ಚಿಕ್ಕವರಿರುವಾಗ ನಮ್ಮ ಗುರುಗಳ ಹತ್ರ ಹೋಗ್ತಿರ್ಲಿಲ್ಲ. ಯಾಕೆ ಅಂದ್ರೆ ಎಲ್ಲಿ ಬೈತಾರೋ ಅನ್ನೋ ಭಯದಿಂದ ಹೋಗ್ತಿರ್ಲಿಲ್ಲ. ನಾವು ಕೂಡ ನಮ್ಮ ಗುರುಗಳು ಒಂದ್ ಸ್ವಲ್ಪ ಸೈಕಲ್ ಓಡ್ಸೋಕೆ ಕಾರ್ ಬಿದ್ದಿತ್ತು, ನೋವು ಮಾಡ್ಕೊಂಡಿದ್ದೆವು. 2 ದಿವಸ ನಮ್ಮ ಸ್ವಲ್ಪ ಹೋಗಿರ್ಲಿಲ್ಲ. ಯಾಕಂದ್ರೆ ನಾವು ಬೆಳೆದದ್ದು ನಟದ ವಾತಾವರಣದಲ್ಲಿ ಹೋಗಿದ್ರಿಂದ ಅವ್ರು 2-3 ದಿವಸ ಕರೆ ಕಳಿಸಿದ್ವಿ. 3ನೇ ದಿವಸ ಕಾಲು ನೋವು ಬಹಳ ಆಗಿತ್ತು. ನೋಡಿದ್ರು ಯಾಕೆ ಇದಾಗಿದಂತ ಅವ್ರು ಮತ್ತೆ ಇದು ಮಾಡಿದ್ರು, ಇಲ್ಲ ಸೈಕಲ್ ಹತ್ತು ಬೇಡ ಅಂದ್ರು. ಅವತ್ತಂದು ಸೈಕಲ್ ಹತ್ತಿಲ್ಲ, 2 ವೀಲರ್ ಬರೋದಿಲ್ಲ, ಕಾರ್ ಹೊಡಿದ್ರು.
ಯಾವಾಗ ನಮ್ ಗುರುಗಳು ಬೇಡ ಸೈಕಲ್ ಹತ್ತೋದು ಬೇಡ, ಯಾಕಂದ್ರೆ ನೀನು ಮುಂದ್ ಸ್ವಾಮಿಗಳಾಗೋನು ಸೈಕಲ್ ಮತ್ತು ಸೈಕಲ್ ಮೋಟ್ರ್ ಹತ್ತೋಂಗಿಲ್ಲ ಅಂತೇಳಿ ಅವಾಗ ಅದಕ್ಕೆ ಸೈಕಲ್ ಮೋಟ್ರ್ ಸೈಕಲ್ ಹತ್ತಲ್ಲ ಕಾಲ್ ಮಾತ್ರ ಹೊಡಿತೀವಿ. ಯಾಕಂದ್ರೆ ಅಷ್ಟು ದೊಡ್ಡದಾಗಿದ್ದು ಅವ್ರಿಗೆ ಹೇಳಿಲ್ಲ ನಮ್ಗೆ. ಯಾಕಂದ್ರೆ ಒಂದು ಗುರುಗಳ ಆಜ್ಞೆ ಹಾಗಾಗಿತ್ತು. ಆ ನಿಟ್ಟಿನಲ್ಲಿ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಸಂಕಲ್ಪಕ್ಕೆ ವಿಘ್ನ ಆದಾಗ ಅವ್ರು ಬೇಯೋ ಉದ್ದೇಶ ಆಗಿರ್ಲಿಲ್ಲ. ಯಾಕೆ ತಂದು ನಮ್ಗೆ ಕೂಡಿ ಹಾಕಿದ್ರಲ್ಲ ಮಠದಾಗ, ನಮ್ದು ಉದ್ದೇಶ ಏನಾಗಿತ್ತು ಅಂದ್ರೆ ಹಾಸ್ಪಿಟ್ಲಿಂದಲೇ ಪಾದಯಾತ್ರೆ ಮಾಡಬೇಕು ಅನ್ನೋ ಉದ್ದೇಶ ಪ್ರಬಲವಾಗಿತ್ತು ನಮ್ದು. ಹಾಸ್ಪಿಟ್ಲಿಂದಲೇ ಪಾದಯಾತ್ರೆ ಆರಂಭ ಮಾಡಬೇಕು ಅನ್ನುವಂತಹದ್ದು. ಯಾಕಂದ್ರೆ ಹೋಗಿದೀವಿ ಆಯ್ತು, ಅಲ್ಲಿಂದ ಪಾದಯಾತ್ರೆ ಇಲ್ಲ ಬೇಡ ಎಲ್ಲರೂ ವಿರೋಧ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಬಂದಾಗ ಸರಿ ಅದಕ್ಕೊಂದು ತಲೆಬಾಗಿ ಬಂದೆವು, ನಿಮ್ಮೆಲ್ಲರ ಸಂಕಲ್ಪ ಏನಿದೆ ಆಗಲಿ ಅಂತ. ಯಾಕಂದ್ರೆ ನಮ್ಮ ಸಂಕಲ್ಪಕ್ಕೆ ವಿರುದ್ಧವಾಗಿತ್ತು. ಯಾಕಂದ್ರೆ ಇಲ್ಲಿಂದ ಹೋದ್ಮೇಲೆ ನಾವು ಅಲ್ಲಿಂದೇ ಹೋಗ್ಬೇಕು ಅನ್ನೋದಿದ್ರು ಕೂಡ ಬಂದೆವು. ಬಂದ್ಮೇಲೆ ಮತ್ತೆ 4-5 ದಿವಸ ಕೂಲಿ ಹಾಕಿದ್ರು ಇಲ್ಲಿ ಸಿಟ್ಟು ಬರೋಣ ಇರ್ತದ, ಅವತ್ತ ಹೋಗ್ಬೇಕಾಗಿತ್ತು. ಆ ದೃಷ್ಟಿಯಿಂದ ಇದ್ರ ಮೇಲೆ ಎಲ್ಲರ ಮೇಲೆ ನಾವು ನೋಡ್ತಾ ಇದ್ದಾರೆ, ಹೋಗ್ತಾರೋ ಇಲ್ಲೋ ಬಿಡ್ತಾರೋ ಇಲ್ಲೋ. ನಾವ್ ಅನ್ಕೊಂಡು ಬಂದು ಮಾರನೇ ದಿವಸ ಅಮಾವಾಸ್ಯೆ ಅಂತ ಪಾಠ ದಿವಸ ಹೋಗ್ಬಿಡ್ತೀವಿ, ನಾವ್ ಲೆಕ್ಕ ಹಾಕಿದ್ರೆ ಮತ್ತ ಗುಂಪು ಮಾಡ್ರೆ 5-6 ದಿವಸ ಲೇಟ್ ಮಾಡ್ಬಿಟ್ರು. ಅದು 5-6 ದಿವಸ ಮತ್ತೆ ಮನೆಯದು ಲೇಟ್ ಆಯ್ತು, ಹೌದಿಲ್ಲ? ಯಾಕಂದ್ರೆ ಸಂಕಲ್ಪ ಭಂಗವಾದಂತ ಸಂದರ್ಭ. ಇಲ್ಲಿವರೆಗೂ ಕೂಡ ನಾವೆಲ್ಲೇ ಅನುಷ್ಠಾನ ಮಾಡಿದಂತಹ ಜಾಗವಾಗಿರಬಹುದು, ಶಿವ ಸಮಾಧಿ ಮಾಡಿದಂತಹ ಜಾಗವಾಗಿರಬಹುದು, ಮಳೆ ಬೆಳೆಯ ಕೊರತೆ ಆಗಿದೆ ಅಂತ ಯಾರ ಬಾಯಲ್ಲೂ ಬಂದಿರಲಿಲ್ಲ. ಆದ್ರೆ ಈ ವರ್ಷ ಮಾತ್ರ ಬಂದಿದೆ ಅಂದ್ರೆ ಅದು ನೋವಾಗಿದೆ. ಕಾರಣ ಯಾಕೆ ಅಂದ್ರೆ ನಮ್ಮ ಸಂಕಲ್ಪ ಭಂಗಕ್ಕೆ ಆಗಿದೆ ಅನ್ನುವಂಥದ್ದನ್ನು ನಾವು ಹೇಳ್ಬೇಕಾದ್ರೆ ಆ ಸಂಕಲ್ಪ ಭಂಗ. ಹಾಗಾಗಿ ನಾವು ಭಗವಂತ ಅದೇ ಪ್ರಾರ್ಥನೆ ಕೇಳ್ತೇವೆ. ಯಾಕೆ ಅದು ನಮ್ಮಿಂದ ಆದ ತಪ್ಪೇ ಹೊರತಾಗಿ ಭಕ್ತರ ತಪ್ಪೇನಲ್ಲ. ಹಾಗಾಗಿ ಭಗವಂತ ನನ್ನನ್ನ ಕ್ಷಮಿಸು, ಭಕ್ತರನ್ನ ಉದ್ಧಾರ ಮಾಡು ಅಂತ ಚನ್ನಬಸವಣ್ಣ ಕೇಳಿಕೊಳ್ಳುವಂತಿದೆ. ಚನ್ನಬಸವಣ್ಣ ಹೋದಾಗ ಚನ್ನಬಸವಣ್ಣ ಕೂಡ ಯಾಕಂದ್ರೆ ನಮ್ಮನ್ನ ಅಷ್ಟು ಸುಲಭ ಕರ್ಕೊಳ್ಳಿಲ್ಲ. ಬಹುಶಃ ನಿಮಗೆ ಇಲ್ಲಿ ಮಳೆ ಇಲ್ಲ, ನಮ್ ನಿತ್ಯ ಮಳೆಯಲ್ಲೇ ಕರ್ಕೊಂಡ ನಾವು ಪುಷ್ಪ. ಯಾಕಂದ್ರೆ ಮೇಲಿಂದ ಪುಷ್ಪವೃಷ್ಟಿ ಮಾಡುತ್ತಾ ಆನಂದ ಬಾಷ್ಪವನ್ನು ಒದಗಿಸುತ್ತಾ ನಮ್ಮಿಂದ ಬಹುಶಃ ಒಂದು 8-10 ಸಾವಿರ ಜನಾಂಗ ಇರಬಹುದು. ಇಷ್ಟು ಜನಾಂಗ ಜೊತೆಯಲ್ಲಿ ನಾವು ಪಾದಯಾತ್ರೆ ಮಾಡೇ ಇರಲಿಲ್ಲ. ನನಗೆ ಭಯ ಆಗಿತ್ತು, ಇಷ್ಟು ಜನ ಇದ್ದಾರೆ ಏನಾಗುತ್ತೋ ಮತ್ತೆ ಕಳಿಸಿ ಮತ್ತೊಂದು. ಯಾಕಂದ್ರೆ ಉಳಿವಿಯಲ್ಲಿ ನೀವು ಬರೀ ಬುಧೀಶ್ವರ ಅಂತಲ್ಲ, ಉಳಿವಿಯಲ್ಲಿ ಮತ್ತೊಂದು ಜಾತ್ರೆಯನ್ನ ನಮ್ಮ ಭಕ್ತರು ಮಾಡಿ ಬಂದ ಚನ್ನಬಸವನ ಜಾತ್ರೆಯನ್ನ ಅಂತ ಹೇಳ್ಬೇಕಾದ್ರೆ ಗುರು ಪೌರ್ಣಿಮೆ ದಿವಸ ಮತ್ತೊಂದು ಜಾತ್ರೆಯನ್ನ ಮಾಡಿ ಬಂದಂತಹವರು ನೀವೆಲ್ಲ ಇದ್ದೀರಿ. ನಿಮ್ಮೆಲ್ಲರ ಸೇವೆಯ ಫಲವೇ. ಯಾಕಂದ್ರೆ ಯಾವಾಗ ಅದು ಇವತ್ತು ನಮ್ಮ ಸಾಧನೆಯನ್ನು ದೊಡ್ಡದಲ್ಲ, ಆದ್ರೆ ನಿಮ್ಮ ಸೇವೆ ಮಹಾ ದೊಡ್ಡದು. ಯಾಕಂದ್ರೆ ನಿಂತು ಸೇವಾ ಮಾಡೋದಿಲ್ಲ, ಸೇವೆ ಮಾಡುವಂತಹದ್ದೇ ದೊಡ್ಡ ಕೆಲಸ. ಬಹುಶಃ ಹಗಲು ಇರು ರಾತ್ರಿ ಎಂದರೆ ಎಷ್ಟು ಮಳೆ ಬರ್ತಾ ಇದ್ರು ನೀವು ಕೂತಿದ್ದೀರಿ ಅಂದ್ರೆ ಇದಕ್ಕಿಂತ ದೊಡ್ಡ ಭಾಗ್ಯ ಯಾವಿದೆ ಎಂದು ತಿಳಿತಾ ಇದ್ದೀರಿ, ಮನೆಗೆ ಹೋಗಬಹುದು. ಹಾಗಾಗಿ ನಿಮ್ಮೆಲ್ಲರ ಸೇವೆಯ ಫಲ ಇವತ್ತು ನಮ್ಮನ್ನ ನಿಮ್ಮ ಮತ್ತೆ ಕೇವಲ ಅಂತರ್ಗಂತ ಮಗಾಗಿದ್ದೀರಿ, ಕರ್ನಾಟಕದ ಮಗಳನ್ನಾಗಿ ಪರಿವರ್ತನೆ ಮಾಡುವಂತ ಶಕ್ತಿ ಇವತ್ತು ಕೊಟ್ಟಿದೆ ಅನ್ನೋ ಮಾತು ಹೇಳ್ತಾರೆ ಮಾಧ್ಯಮದವರು. ಬಹುಶಃ ಅವರ ಪ್ರಚಾರ ಯೂಟ್ಯೂಬ್ ಮಾಧ್ಯಮದಲ್ಲಿರುವುದು, ಬೇರೆ ಬೇರೆ ಮಾಧ್ಯಮಗಳು, ಬಹುಶಃ ಅವರೆಲ್ಲರ ಒಂದು ಪ್ರಚಾರದಿಂದ ನಾವೇನು ಸ್ವಲ್ಪ ಪ್ರಚಾರ ಕಡಿಮೆ ಇರಬೇಕು ಅನ್ನುವಂಥದ್ದು ನಮ್ದು. ಯಾಕಂದ್ರೆ ಎಷ್ಟು ಪ್ರಚಾರ ಆಗುತ್ತೆ ನಮ್ಮ ಸಾಧನೆ ಸ್ವಲ್ಪ ತೊಡಕೆ. ಇವತ್ತು ವಿಶೇಷ ಅಂದ್ರೆ ಹೇಳಿದೆವು, ಇನ್ನ ಎಲ್ಲ ರೀತಿಯಿಂದ ಆದರೂ ಕೂಡ